ನಮಸ್ಕಾರ ಸ್ನೇಹಿತರೆ. ಇಂದು ರಾಮನವಮಿ. ರಾಮನವಮಿ ಅಂದರೆ ಏನು? ಈ ಒಂದು ಹಬ್ಬವನ್ನು ಯಾಕೆ ಆಚರಿಸ್ತೇವೆ? ಮತ್ತು ಶುಭ ಮುಹೂರ್ತ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು? ಯಾವೆಲ್ಲ ವಸ್ತುಗಳನ್ನು ದೇವರಿಗೆ ಅರ್ಪಿಸಬೇಕು? ಹಾಗೆ ಏನು ಮಾಡಬೇಕು, ಹಾಗೆ ಏನು ಮಾಡಬಾರದು ಎಂಬುದನ್ನು ನಾನು ಸರಳವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ರಾಮನವಮಿ ಅಂದರೆ ಶ್ರೀರಾಮನ ಜನ್ಮದಿನ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ನಾವು ಇದನ್ನು ಆಚರಿಸುತ್ತೇವೆ. ಈ ದಿನ ರಾಮ ಹುಟ್ಟಿದ ಕಾರಣ ಭಕ್ತರು ಈ ದಿನವನ್ನು ರಾಮನವಮಿ ಹಬ್ಬವಾಗಿ ಆಚರಿಸುತ್ತಾರೆ. ಶ್ರೀರಾಮಚಂದ್ರ ಅಂದರೆ ದೇವರು ಮಾತ್ರ ಅಲ್ಲ, ಒಬ್ಬ ಆದರ್ಶ ಮನುಷ್ಯ, ಅಯೋಧ್ಯೆಯ ರಾಜಕುಮಾರ, ಹಾಗೆ ವಿಷ್ಣುವಿನ ಅವತಾರ, ಸತ್ಯ ಧರ್ಮದ ಸಂಕೇತವಾಗಿದ್ದಾರೆ. ತಂದೆಯ ಮಾತಿಗಾಗಿ 14 ವರ್ಷ ವನವಾಸ ಹೋಗಿ ಅಷ್ಟೊಂದು ತ್ಯಾಗ ಮಾಡಿ ಬಂದವರು ಶ್ರೀರಾಮ. ದಶರಥ ಮಹಾರಾಜ ಅಯೋಧ್ಯೆಯ ರಾಜರು, ಬಹಳ ಶೂರರು, ನ್ಯಾಯಪ್ರಿಯರು. ಅವರಿಗೆ 3 ಜನ ಹೆಂಡತಿಯರು, ಕೌಸಲ್ಯ, ಕೈಕೇಯಿ, ಸುಮಿತ್ರ. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರಿಗೆ ಮಕ್ಕಳೇ ಇರಲಿಲ್ಲ. ರಾಜ್ಯ ಇದ್ದರೂ, ಸಂಪತ್ತು ಇದ್ದರೂ ಮಕ್ಕಳಿಲ್ಲ ಎನ್ನುವ ನೋವು ಅವರಿಗೆ ತುಂಬ ಕಾಡುತ್ತಿತ್ತು. ಆಗ ದಶರಥರು ಮಹರ್ಷಿ ವಸಿಷ್ಠರ ಸಲಹೆಯನ್ನು ಕೇಳಿದಾಗ ಅವರು ಪುತ್ರಕಾಮಿಷ್ಟಿ ಯಜ್ಞವನ್ನು ಮಾಡಬೇಕು ಎಂದು ಹೇಳಿದರು. ಯಜ್ಞದ ಫಲವಾಗಿ ಅಗ್ನಿಯಿಂದ ಒಂದು ದಿವ್ಯವಾದಂತಹ ಪ್ರಸಾದದ ರೂಪದಲ್ಲಿ ಪಾಯಸ ಬಂದಿತು. ಅದನ್ನು ದಶರಥರು ತಮ್ಮ 3 ರಾಣಿಯರಿಗೆ ಹಂಚಿದರು. ಕೌಸಲ್ಯ ರಾಮನಿಗೆ, ಕೈಕೇಯಿ ಭರತನಿಗೆ, ಸುಮಿತ್ರ ಲಕ್ಷ್ಮಣ ಮತ್ತು ಶತ್ರುಘ್ನರಿಗೆ ಜನ್ಮ ನೀಡಿದರು. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ಮಧ್ಯಾಹ್ನದ ಸಮಯದಲ್ಲಿ ಶ್ರೀರಾಮ ಜನಿಸಿದ್ದು. ಕೌಸಲ್ಯ ದೇವಿಗೆ ರಾಮ ಜನಿಸಿದಾಗ ಪೂರ್ಣ ಅಯೋಧ್ಯೆಯೇ ಸಂತೋಷದಿಂದ ಕಂಗೊಳಿಸಿತು. ದೇವರುಗಳು ಆಶೀರ್ವಾದ ನೀಡಿದರು. ಜನರು ಹಬ್ಬವಾಗಿ ಆಚರಿಸಿದರು. ಆ ದಿನವನ್ನೇ ನಾವು ಈಗ ರಾಮನವಮಿಯಾಗಿ ಆಚರಿಸುತ್ತೇವೆ. ರಾಮನ ತಾಯಿ ಕೌಸಲ್ಯ ತುಂಬ ಧರ್ಮವಂತಳು, ಶಾಂತ ಸ್ವಭಾವದವಳು. ಮಗನಿಗೆ ಒಳ್ಳೆಯ ಮೌಲ್ಯವನ್ನು ಕಲಿಸಿದಳು. ಹಾಗೆ ಸದಾ ಧರ್ಮದ ಮಾರ್ಗದಲ್ಲಿ ಅವನನ್ನು ಇಡುತ್ತಿದ್ದಳು. ಆದ್ದರಿಂದ ರಾಮ ಕೂಡ ಆದರ್ಶ ಮಗನಾದ. ನಮ್ಮ ಜೀವನದಲ್ಲೂ ತಾಯಿಯ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನು ಇದು ತೋರಿಸುತ್ತದೆ. ರಾಮ ಯಾಕೆ ಇಷ್ಟು ಮಹಾನ್ ವ್ಯಕ್ತಿ? ಯಾಕೆಂದರೆ ಸತ್ಯದ ಮಾರ್ಗದಲ್ಲೇ ನಡೆದವರು, ನ್ಯಾಯದ ಪರ ನಿಂತವರು, ಧರ್ಮದ ಪರ ನಿಂತವರು, ಏಕಪತ್ನಿ ವ್ರತಸ್ಥ, ಹಾಗೆ ತಂದೆಯ ಮಾತಿಗಾಗಿ ವನವಾಸ ಹೋಗಿ ಬಂದವರು, ಜನರಿಗೆ ಆದರ್ಶ ರಾಜನಾಗಿ ಬಾಳಿದವರು. ರಾಮ ಎಂದರೆ ಧರ್ಮ, ಸತ್ಯ, ಶಾಂತಿ. ಆದ್ದರಿಂದ ರಾಮನನ್ನು ಮರ್ಯಾದ ಪುರುಷೋತ್ತಮ ಎಂದು ಕರೆಯುತ್ತೇವೆ. ಈಗ ತಿಳಿಯೋಣ ರಾಮನವಮಿಯ ಮುಖ್ಯವಾದಂಥ ಪೂಜಾ ಸಮಯ. ಇದು ಮಧ್ಯಾಹ್ನದ ಸಮಯ ತುಂಬ ಒಳ್ಳೆಯದು. ಯಾಕೆಂದರೆ ರಾಮ ಜನಿಸಿದ್ದು ಕೂಡ ಮಧ್ಯಾಹ್ನದ ಸಮಯದಲ್ಲಿ. ಆದ್ದರಿಂದ ಸುಮಾರು 11:30ರಿಂದ 1:30 ನಡುವೆ ಪೂಜೆ ಮಾಡಿದರೆ ಅತ್ಯುತ್ತಮ. ಯಾಕೆಂದರೆ ಶ್ರೀರಾಮ ಕೂಡ ಅದೇ ಸಮಯದಲ್ಲಿ ಜನಿಸಿದ್ದರಿಂದ ಆ ಒಂದು ಸಮಯದಲ್ಲಿ ನಮ್ಮೆಲ್ಲ ಸಂಕಲ್ಪಗಳು ಕೂಡ ಈಡೇರುತ್ತವೆ ಎಂಬ ನಂಬಿಕೆ ಇದೆ. ನಾವು ಇರುವ ಸ್ಥಳದ ಪ್ರಕಾರ 10ರಿಂದ 15 ನಿಮಿಷ ವ್ಯತ್ಯಾಸ ಉಂಟಾಗಬಹುದು. ನೋಡಿಕೊಂಡು ಪೂಜೆ ಮಾಡಿಕೊಳ್ಳಿ. ಆದರೆ ಮಧ್ಯಾಹ್ನದ ಸಮಯ ಅತ್ಯುತ್ತಮ ಎಂದು ಹೇಳಲಾಗುತ್ತದೆ. ರಾಮನವಮಿ ದಿನ ಯಾವ ವಸ್ತುಗಳನ್ನು ನಾವು ದೇವರಿಗೆ ಅರ್ಪಿಸಬೇಕೆಂಬುದನ್ನು ಈಗ ತಿಳಿದುಕೊಳ್ಳೋಣ. ಹೂಗಳಲ್ಲಿ ತುಳಸಿ ದಳ ತುಂಬ ಶ್ರೇಷ್ಠ. ಆದ್ದರಿಂದ ಆ ದಿನ
ತುಳಸಿ ದಳವನ್ನು ಅರ್ಪಿಸುವುದು ತುಂಬ ಮುಖ್ಯ. ಹಾಗೆ ಮಲ್ಲಿಗೆ ಹೂ, ಕಮಲದ ಹೂ, ಹಾಗೆ ಹಳದಿ ಹೂಗಳು ಅಂದರೆ ಸೇವಂತಿಗೆ ಇವೆಲ್ಲವನ್ನು ಕೂಡ ಅರ್ಪಿಸಬಹುದು. ಆದರೆ ತುಳಸಿ ಮಾತ್ರ ರಾಮನಿಗೆ ತುಂಬ ಪ್ರಿಯ. ಹಣ್ಣುಗಳಲ್ಲಿ ಬಾಳೆ, ಸೇಬು, ದ್ರಾಕ್ಷಿ ಹೀಗೆ ಸಾಧಾರಣವಾಗಿ ಯಾವುದೇ ಹಣ್ಣಾದರೂ ಸರಿ ಭಕ್ತಿಯಿಂದ ಸಮರ್ಪಿಸಿದರೆ ಸಾಕು. ಇನ್ನು ನೈವೇದ್ಯವಾಗಿ ನಾವು ಆ ದಿನ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ಅರ್ಪಿಸುವುದು ತುಂಬ ವಿಶೇಷ. ರಾಮನವಮಿ ದಿನ ಮಜ್ಜಿಗೆ, ಕೋಸಂಬರಿ, ಪಾನಕವನ್ನು ರಸ್ತೆ ಬದಿಗಳಲ್ಲಿ, ರಾಮ ಮಂದಿರಗಳಲ್ಲಿ, ಹನುಮಂತನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪ್ರಸಾದವಾಗಿ ಎಲ್ಲರಿಗೂ ಕೂಡ ವಿನಿಯೋಗ ಮಾಡಲಾಗುತ್ತದೆ. ಹಾಗೆ ಆ ದಿನ ಅವಲಕ್ಕಿಯಿಂದ ಮಾಡಿದಂತಹ ಯಾವುದೇ ಪ್ರಸಾದ ಅಥವಾ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬಹುದಾಗಿದೆ. ಇನ್ನು ದೇವರ ಮುಂದೆ ಧೂಪ ದೀಪಗಳನ್ನು ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು. ರಾಮನವಮಿ ದಿನ ತುಳಸಿ ಹೂ, ಹಣ್ಣು, ಪಾನಕ ಮತ್ತು ಸರಳ ಪ್ರಸಾದ ಅರ್ಪಿಸಿದರೆ ಸಾಕು. ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ. ಭಕ್ತಿಯಿಂದ ಪೂಜೆ ಮಾಡಿದರೆ ಶ್ರೀರಾಮ ಸಂತೃಪ್ತರಾಗುತ್ತಾರೆ. ಈಗ ತಿಳಿಯೋಣ ಏನು ಮಾಡಬಾರದು, ಏನು ಮಾಡಬೇಕು ಎಂಬುದನ್ನು. ಮೊದಲಿಗೆ ನಾವು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳಬೇಕು. ಮಾಂಸಾಹಾರವನ್ನು ಕಡ್ಡಾಯವಾಗಿ ತಪ್ಪಿಸಿ. ನಂತರ ಈ ದಿನ ಜಗಳ ಆಡುವುದಾಗಲಿ ಅಥವಾ ಕೆಟ್ಟ ಆಲೋಚನೆಗಳನ್ನು ಮಾಡುವುದಾಗಲಿ, ಆಲಸ್ಯವನ್ನು ತೋರುವುದಾಗಲಿ ಮಾಡಲೇಬಾರದು. ಯಾವಾಗಲೂ ಧನಾತ್ಮಕವಾಗಿ ಚಿಂತಿಸಬೇಕು. ಹಾಗೆ ನಾವು ಆ ದಿನ ದೇವರ ಜಪ ಮಾಡುವುದು ತುಂಬ ಶ್ರೇಷ್ಠ. ಈಗ ಆ ದಿನ ಏನು ಮಾಡಬೇಕು ಎಂಬುದನ್ನು ನೋಡುವುದಾದರೆ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಶುಭ್ರ ಬಟ್ಟೆ ಧರಿಸಿ ದೇವರ ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿ ಯಥಾಶಕ್ತಿ ನೈವೇದ್ಯ ಅರ್ಪಿಸಿ, ಹೂಗಳನ್ನು ಅರ್ಪಿಸಿ, ಹಣ್ಣುಗಳನ್ನು ಅರ್ಪಿಸಿ ದೇವರಿಗೆ ಪೂಜೆ ಸಲ್ಲಿಸಿ. ನಂತರ ಆ ದಿನ ಜೈ ಶ್ರೀರಾಮ ಎಂಬ ಜಪವನ್ನು ಮಾಡುವುದು ತುಂಬ ಶ್ರೇಷ್ಠ. ಕನಿಷ್ಠ 108 ಬಾರಿಯಾದರೂ ಜಪಿಸಬಹುದು, ತುಂಬ ಒಳ್ಳೆಯದು. ಹಾಗೆ ಆ ದಿನ ರಾಮಾಯಣವನ್ನು ಕೇಳುವುದು, ಓದುವುದು ಕೂಡ ತುಂಬ ಒಳ್ಳೆಯದು. ಹಾಗೆಯೇ ದೇವರಿಗೆ ಎಲ್ಲರೂ ಸೇರಿ ಅಂದರೆ ಕುಟುಂಬಸ್ಥರೆಲ್ಲರೂ ಸೇರಿ ಪ್ರಾರ್ಥನೆ ಸಲ್ಲಿಸುವುದು ಮತ್ತು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಬೇಕು. ಮುಖ್ಯವಾಗಿ ಆ ದಿನ ನಿರ್ಗತಿಕರಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ದಾನ ಹಾಗೆ ವಸ್ತ್ರದಾನ ಮಾಡುವುದು ಕೂಡ ಪುಣ್ಯದ ಕೆಲಸ. ಈ ಎಲ್ಲ ಪುಣ್ಯ ಕೆಲಸಗಳನ್ನು ಶ್ರೀರಾಮನವಮಿ ದಿನ ಮಾಡಿ ನಿಮ್ಮೆಲ್ಲ ಆಸೆಗಳನ್ನು, ಬಯಕೆಗಳನ್ನು ಶ್ರೀರಾಮಚಂದ್ರ ಈಡೇರಿಸಲಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಜೈ ಶ್ರೀರಾಮ್.